ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರೈತರು ಖಾತೆಗೆ ಬರ ಪರಿಹಾರ ಹಾಗೂ PM ಕಿಸಾನ್ ಹಣ ಜಮೆ ಆಗಬೇಕಾದ್ರೆ ಈ ಕೆಲಸ ಮಾಡಲೇಬೇಕು. ಹೌದು, ಯಾವ ರೈತರು ಈ KYC ಆಗಿಲ್ವೋ ಅಂತಹ ರೈತರ ಪಟ್ಟಿ ಬಿಡುಗಡೆಯಾಗಿದೆ. ಹೌದು, ಫ್ರೂಟ್ಸ್ ಐಡಿಗೆ ಈ KYC ಯಾರ ರೈತರ ಆಗಿಲ್ಲವೆಂಬುದನ್ನು ಈಗ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಅದು ಹೇಗೆ ಅಂದ್ಕೊಂಡಿದ್ದೀರಾ? ಇಲ್ಲಿದೆ ನೋಡಿ ಮಾಹಿತಿ. ಬರಗಾಲ ಪರಿಹಾರ, ಬೆಳೆ ವಿಮೆ ಪರಿಹಾರ ಹಾಗೂ ಬೆಳೆ ಹಾನಿ ಪರಿಹಾರ ಪಡೆಯೋದು ರೈತರ ಹೆಸರಿಗೆ ಫ್ರೂಟ್ಸ್ ID ಇರೋದು ಕಡ್ಡಾಯವಾಗಿದೆ. ಹಾಗಾಗಿ ರೈತರು ಈ ಕೂಡಲೇ ಈ KYC ಮಾಡಿಸ್ಕೊಳ್ಬೇಕು. ಇದರೊಂದಿಗೆ ಈ KYC ಆಗದಿರುವ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ರೈತರು ತಮ್ಮ ಹೆಸರಿಗೆ ಈ KYC ಆಗಿದೆಯೋ ಇಲ್ವೋ ಎಂಬುದನ್ನು ತಮ್ಮ ಬಳಿ ಇರುವಂಥ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಹೇಗೆ ಎಂಬುದನ್ನು ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅನ್ನೋದನ್ನು ಮೊದಲು ಚೆಕ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ KYC ಪೆಂಡಿಂಗ್ ಲಿಸ್ಟ್ ಕಾಣಿಸುತ್ತೆ. ಜಿಲ್ಲೆ ಹಾಗೂ ಯಾವ ಜಿಲ್ಲೆಯಿಂದ ಎಷ್ಟು ರೈತರು ಈ KYC ಆಗಿಲ್ಲ ಅನ್ನೋದು ಕಾಣಿಸುತ್ತೆ. ನಿಮ್ಮ ಹೆಸರನ್ನು ಚೆಕ್ ಮಾಡೋಕೆ ನಿಮ್ಮ ಜಿಲ್ಲೆ ಮೇಲೆ ಮುಂದಿರುವಂಥ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗುತ್ತೆ. ಆ ಶೀಟ್ ಓಪನ್ನ ಮಾಡಬೇಕು. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಕೂಡಲೇ ನೀವು ಈ KYC ಮಾಡಿಸ್ಕೊಳ್ಬೇಕಾಗತ್ತೆ. ಫ್ರೂಟ್ಸ್ ID ನಿಮ್ಮ ಹೆಸರಿಗೆ ಇದೆಯೋ ಇಲ್ವೋ ಇಲ್ಲೇ ಚೆಕ್ ಮಾಡಿ. ನಿಮ್ಮ ಹೆಸರಿಗೆ ಫ್ರೂಟ್ಸ್ ID ಇದ್ದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಬಹುದು. ಹೌದು, ಆನ್ಲೈನ್ನಲ್ಲಿ ಫ್ರೂಟ್ಸ್ ID ಚೆಕ್ ಮಾಡೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಲಿಂಕನ್ನು ಕೊಟ್ಟಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಫಾರ್ಮರ್ಸ್ ಡೀಟೇಲ್ಸ್ ಕೆಳಗೆ ನಿಮ್ಮ ಆಧಾರ್ ನಂಬರನ್ನು ನಮೂದಿಸಬೇಕಾಗತ್ತೆ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರಿಗೆ ಫ್ರೂಟ್ಸ್ ID ಆಗಿದ್ದರೆ ನಿಮ್ಮ ಹೆಸರು, ಫ್ರೂಟ್ಸ್ ID ನಂಬರ್ ಕಾಣಿಸುತ್ತೆ. ಈ ಫ್ರೂಟ್ಸ್ ID ನಂಬರ್ ಸಹಾಯದಿಂದ ನೀವು ಸರ್ಕಾರಿ ಯೋಜನೆಗಳ ಮೂಲಕ ವಿವಿಧ ಸೌಲಭ್ಯಗಳನ್ನು ಪಡಿಬಹುದು. ಫ್ರೂಟ್ಸ್ ID ಏಕೆ ಕಡ್ಡಾಯವಾಗಿದೆ? ಈಗ ಫ್ರೂಟ್ಸ್ ID ಮಾಡಿಸೋದು ಕಡ್ಡಾಯವಾಗಿದೆ. ಹೌದು, ಫ್ರೂಟ್ಸ್ ತಂತ್ರಾಂಶದಲ್ಲಿ ಭೂ ವಿವರಗಳನ್ನು ರೈತರು ನೋಂದಾಯಿಸಿಕೊಳ್ಬೇಕು. ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯೋಕೆ ಫ್ರೂಟ್ಸ್ ತಂತ್ರಾಂಶದ ನೋಂದಣಿಯು ಕಡ್ಡಾಯವಾಗಿದೆ. ಕೂಡಲೇ ರೈತರು ತಮ್ಮ ಮಾಲೀಕತ್ವ ಒಳಪಡುವ ಎಲ್ಲಾ ಸರ್ವೆ ನಂಬರ್ಗಳ ದಾಖಲೆಗಳನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಬೇಕಾಗಿರುತ್ತೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ವೈಯಕ್ತಿಕ ಜಮೀನಿನ ಮಾಹಿತಿ, ಬೆಳೆಯ ವಿವರ ಹಾಗೂ ಈ ಹಿಂದೆ ಸರ್ಕಾರದಿಂದ ಪಡೆದ ಎಲ್ಲ ದಾಖಲೆಗಳ ಸವಲತ್ತಿನ ವಿವರ ಒಳಗೊಂಡಿರುತ್ತೆ. ರೈತರು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಸವಲತ್ತು ಪಡೆಯೋಕೆ ಪ್ರತಿ ಸಲ ದಾಖಲಾತಿ ನೀಡುವ ಅವಶ್ಯಕತೆ ಇರೋದಿಲ್ಲ. ಕೃಷಿ ಇಲಾಖೆಯಿಂದ PM ಕಿಸಾನ್ ಹಾಗೂ ಬೆಳೆ ವಿಮೆ, ರೇಷ್ಮೆ ಇಲಾಖೆಯಿಂದ ಫ್ರೂಟ್ಸ್ ನೋಂದಾಯಿತ ರೈತರಿಗೆ ಸವಲತ್ತು ನೀಡಲಾಗ್ತಾ ಇದೆ. ಪಶುಸಂಗೋಪನೆ ಇಲಾಖೆಯಿಂದ ಪಶುಭಾಗ್ಯ, KMF ಪ್ರೋತ್ಸಾಹಧನ, ಸಹಕಾರ ಇಲಾಖೆಯಿಂದ ಬೆಂಬಲ ಬೆಲೆ ಯೋಜನೆ ಹಾಗೂ ಬೆಳೆ ಹಾನಿ ಪರಿಹಾರಕ್ಕೆ ಫ್ರೂಟ್ಸ್ ID ಬೇಕಾಗತ್ತೆ.